ಆನ್ಲೈನ್ ಟ್ರಾನ್ಸಾಕ್ಷನ್ಗಳು ಕೆಲವೊಮ್ಮೆ ಎದ್ದಕ್ಕಿದ್ದಂತೆ ಕೈ ಕೊಡೋದುಂಟು. ಈ ರೀತಿಯ ಅನುಭವ ಬಹಳಷ್ಟು ಜನರಿಗೆ ಆಗಿರುತ್ತೆ. ಆದರೆ ಹೀಗೆ ಮಹಿಳೆಯೊಬ್ಬರು ಬಸ್ನಲ್ಲಿ ಟಿಕೆಟ್ ಖರೀದಿ ಮಾಡಿದ ಬಳಿಕ ಪೇಮೆಂಟ್ ಮಾಡುವ ವೇಳೆ ಗೂಗಲ್ ಪೇ ಕೈ ಕೊಟ್ಟಿದೆ. ಇಷ್ಟಕ್ಕೆ ಬಸ್ ನಿರ್ವಾಹಕ ಮಹಿಳೆ ಎಂಬುದನ್ನು ಕೂಡ ಪರಿಗಣಿಸದೆ ನಿರ್ದಾಕ್ಷಿಣ್ಯವಾಗಿ ಆಕೆಯನ್ನ ಅರ್ಧ ದಾರಿಯಲ್ಲಿ ಕೆಳಗಿಳಿಸಿದ್ದಾನೆ. ಹೌದು, ಕೇರಳದ ಕೊಟ್ಟಾಯಂ ವಿಲಾ ಮೂಲದ ದಿವ್ಯಾ ಅನ್ನೋರು ಬಸ್ ಕಂಡಕ್ಟರ್ ತಮ್ಮನ್ನ ಬಸ್ನಿಂದ ಹೊರಗೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ಯುವತಿ ಬಸ್ ಹತ್ತಿ 18 ರೂಪಾಯಿಗಳ ಟಿಕೆಟ್ ಖರೀದಿ ಮಾಡಿದ್ರು. ಆದರೆ ಗೂಗಲ್ ಪೇ ಪೇಮೆಂಟ್ ಆಗಲಿಲ್ಲ. ಈ ಕಾರಣಕ್ಕೆ ರಾತ್ರಿ ವೇಳೆ ಯುವತಿಯನ್ನ ಬಸ್ನಿಂದ ಇಳಿಸಿದ್ದು ಆಕೆ 2.5 ಕಿಲೋಮೀಟರ್ ನಡೆದು ಮನೆ ತಲುಪಿದ್ದಾರೆ ಎನ್ನಲಾಗಿದೆ. ಇದರಿಂದ ಮಹಿಳೆ ತೊಂದರೆಯಲ್ಲಿ ಸಿಲುಕಿ ಆತಂಕದಲ್ಲೇ ಮನೆ ತಲುಪಿದ್ದಾರೆ. ಹೀಗಾಗಿ ಮರುದಿನ ಈ ಸಂಬಂಧ ದೂರನ್ನು ಕೂಡ ದಾಖಲಿಸಿದ್ದಾರೆ. 18 ರೂಪಾಯಿ ಮೌಲ್ಯದ ಟಿಕೆಟ್ಗಾಗಿ ಕಂಡಕ್ಟರ್ ಆಕೆಯನ್ನ ತೊಲಾಡಿಯಲ್ಲಿ ನಡು ರಾತ್ರಿಯಲ್ಲಿಯೇ ಇಳಿಸಿದ ವಿರುದ್ಧ ಟೀಕೆಗಳು ವ್ಯಕ್ತವಾಗಿದೆ. ಸದ್ಯ ದಿವ್ಯಾ ಅವರ ದೂರಿನ ಆಧಾರದ ಮೇಲೆ ತನಿಖೆ ನಡೆಸಲಾಗುತ್ತೆ ಅಂತ ಡಿಪೋ ಅಧಿಕಾರಿಗಳು ಹೇಳಿದ್ದಾರೆ.